ಟಿವಿ9 ಡಿಜಿಟಲ್ ಸ್ಪೆಷಲ್ಗೆ ಸ್ವಾಗತ. ನಾನು ಅವಿನಾಶ್ ಶಿವನ್. ಸಿಎಂ ಸಿದ್ದರಾಮಯ್ಯ ಅವ್ರನ್ನ ಈಗ ಸುತ್ತಕೊಂಡಿರುವಂಥ ಒಂದು ಉರುಳು ಅಂತಂದರೆ ಅದು ಮುಡಾ ಹಗರಣ. ಮುಡಾ ಸೈಟ್ ವಿಚಾರವಾಗಿ ಸಾಕಷ್ಟು ಆರೋಪಗಳು ಅವ್ರ ಮೇಲೆ ಕೇಳಿಬರ್ತಾ ಇದೆ. ಅವರು ಕೂಡಲೇ ಕುರ್ಚಿಯಿಂದ ಇಳಿಬೇಕು, ಸಿಎಂ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು ಅಂತ ವಿಪಕ್ಷಗಳು ಪಟ್ಟು ಹಿಡಿತಾ ಇವೆ. ಒಂದಷ್ಟು ಪ್ರತಿಭಟನೆ ಆಗ್ತಿದೆ. ಸಿದ್ದರಾಮಯ್ಯನವರ ಪರವಾಗಿ ಕೂಡ ಒಂದಷ್ಟು ಹೋರಾಟಗಳಾಗ್ತಿರೋದು ನಾವು ಗಮನಿಸ್ತಾ ಇದ್ದೀವಿ. ಈ ನಡುವೆ ಯಾವಾಗ ರಾಜ್ಯಪಾಲರು ಈ ಒಂದು ಅನುಮತಿಯನ್ನು ಕೊಡ್ತಾರೋ ಪ್ರಾಸಿಕ್ಯೂಷನ್ಗೆ ವಿಚಾರಣೆ ಮಾಡಬಹುದು ಅಂತ, ಸೊ ಅಲ್ಲಿಂದ ಈಗ ಈ ಜಟಾಪಟಿ ಜೋರಾಗಿದೆ. ಒಂದು ಕಡೆ ರಾಜಕೀಯ ಸಮರ, ಇನ್ನೊಂದು ಕಡೆ ಕಾನೂನಾತ್ಮಕವಾಗಿ ಹೇಗೆ ಹೋರಾಟ ಮಾಡಬೇಕು ಅಂತ ಸಿಎಂ ಸಿದ್ದರಾಮಯ್ಯ ಒಂದಷ್ಟು ಚರ್ಚೆ ಮಾಡಿದ್ರು. ಹಿರಿಯ ವಕೀಲರು ಕಪಿಲ್ ಸಿಬಲ್, ಅಭಿಷೇಕ್ ಮನು ಸಿಂಘ್ವಿ ಇಬ್ಬರೂ ಕೂಡ ರಾಜಧಾನಿಗೆ ಬಂದಿದ್ದಾರೆ. ಘನವಾದಂಥ ಚರ್ಚೆ ಇವತ್ತು ಆಯಿತು. ಸೊ ಅದಾದ ನಂತರ ವಾದ ಮಂಡನೆ ಇವತ್ತು ಹೈಕೋರ್ಟ್ನಲ್ಲಿ ವಾದ ಪ್ರತಿವಾದ ಆಗಿದೆ. ಹಾಗಾದರೆ ಹೈಕೋರ್ಟ್ನಲ್ಲಿ ಏನೇನಾಯಿತು ಸರಳವಾಗಿ ನಿಮಗೆ ತಿಳಿಸುವಂಥ ಪ್ರಯತ್ನ ಮಾಡ್ತೀವಿ. ಅಭಿಷೇಕ್ ಮನು ಸಿಂಘ್ವಿ, ಇನ್ನೊಂದು ಕಡೆ ತುಷಾರ್ ಮೆಹ್ತಾ ಇಬ್ಬರೂ ಕೂಡ ಏನೆಲ್ಲ ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ರು, ಮುಂದೆ ಏನಾಗ್ಬೋದು, ಸಿಎಂ ಸಿದ್ದರಾಮಯ್ಯ ಎಷ್ಟು ಮಟ್ಟಿಗೆ ಸೇಫ್ ಆಗಿದ್ದಾರೆ ಅಂತ. ಸೊ ಇವತ್ತು ಆರಂಭ ಆಗಿದ್ದೆ ಅಭಿಷೇಕ್ ಮನು ಸಿಂಘ್ವಿ ಅವರಿಂದ ಒಂದಷ್ಟು ವಾದ ಮಂಡನೆ ಶುರುವಾಗುತ್ತೆ. ಒಂದಷ್ಟು ವಿಚಾರಗಳನ್ನು ಅವರು ಪ್ರಸ್ತಾಪ ಮಾಡ್ತಾ ಹೋಗ್ತಾರೆ. ಈ ರಾಜ್ಯಪಾಲರ ಕಚೇರಿಗೆ ಅರ್ಜಿಯ ಪ್ರತಿ ನೀಡಿದ ಮಾತ್ರಕ್ಕೆ ಅವರ ವಾದ ಕೇಳಬೇಕು ಅಂತಿಲ್ಲ ಅಂತ ಸಿಎಂ ಸಿದ್ದರಾಮಯ್ಯ ಪರ ಅಭಿಷೇಕ್ ಮನು ಸಿಂಘ್ವಿ ತಮ್ಮ ವಾದವನ್ನು ಆರಂಭ ಮಾಡ್ತಾರೆ. ಜೊತೆಗೆ ರಾಜ್ಯಪಾಲರು ಆರಂಭದಲ್ಲಿ ಒಂದು ಶೋಕಾಸ್ ನೋಟಿಸನ್ನು ಕೊಟ್ಟಿದ್ರು. ಸೊ ಅದಕ್ಕೆ ಕೂಡ ನಾವು ಸೂಕ್ತವಾದಂಥ ಉತ್ತರವನ್ನು ಕೊಟ್ಟಿದ್ದೀವಿ. ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿದಂಥ ದೂರುಗಳು ದುರುದ್ದೇಶಪೂರಿತ, ಅಂದರೆ ಕೊಟ್ಟಿರುವಂಥ ಕಂಪ್ಲೇಂಟ್ಗಳಿದೆಯಲ್ಲ 3 ಜನರಿಂದ, ಅದರಲ್ಲಿ ಟಿ.ಜೆ. ಅಬ್ರಾಮ್ ಅವರ ಒಂದು ದೂರನ್ನು ಉಲ್ಲೇಖಿಸಿ ಇವರು ಈಗ ಅನುಮತಿ ಕೊಟ್ಟಿದ್ದಾರೆ. ಆದರೆ ಇದೆಲ್ಲವೂ ಕೂಡ ದುರುದ್ದೇಶಪೂರಿತ. ಇದರ ಹಿಂದಿರೋದು ರಾಜ್ಯ ಸರ್ಕಾರವನ್ನು ಬೀಳಿಸಬೇಕು ಅನ್ನೋ ಉದ್ದೇಶ. ಸಿಎಂ ಸಿದ್ದರಾಮಯ್ಯ ರಾಜೀನಾಮೆ ಕೊಟ್ಟರೆ ಆಟೋಮೆಟಿಕ್ ಆಗಿ ಸರ್ಕಾರ ಅಲುಗಾಡುತ್ತೆ, ಸರ್ಕಾರ ಬಿದ್ದು ಹೋಗುತ್ತೆ ಅನ್ನೋ ವಿಚಾರ. ಹೀಗಾಗಿ ಶೋಕಾಸ್ ನೋಟಿಸನ್ನು ಹಿಂಪಡಿಬೇಕು ಅಂತ ಕ್ಯಾಬಿನೆಟ್ನ ಮೀಟಿಂಗ್ನ ನಂತರ ಒಂದು ಸಲಹೆಯನ್ನು ಕೊಡಲಾಗಿದೆ. ಆ ಒಂದು ಸಲಹೆಯನ್ನು ಪರಿಗಣಿಸಿಲ್ಲ ರಾಜ್ಯಪಾಲರು. ಯಾಕಂದರೆ ಸಂವಿಧಾನದ ಆರ್ಟಿಕಲ್ನಲ್ಲೇ ಇದೆ, ಸ್ಪಷ್ಟವಾಗಿದೆ 136ನಲ್ಲಿ, ನೀವು ಕ್ಯಾಬಿನೆಟ್ನ ಸಲಹೆಯನ್ನು ಕೂಡ ಅಡ್ವೈಸನ್ನು ಕೂಡ ರಾಜ್ಯಪಾಲರು ಪಡಿಬೇಕು ಅಂತ. ಸುಮಾರು 100 ಪುಟಗಳ ಕ್ಯಾಬಿನೆಟ್ ಸಲಹೆಯನ್ನು ನಾವು ರಾಜ್ಯಪಾಲರಿಗೆ ಕಳಿಸಿದ್ದೀವಿ. ಆದರೆ ಆ ಕಡೆಯಿಂದ ಬಂದಿರೋದು ಬರೀ 2 ಪುಟಗಳ ಉತ್ತರ ಮಾತ್ರ. ರಾಜ್ಯಪಾಲರು ಒಂದೇ ಒಂದು ಕಾನೂನಿನ ಅಂಶಕ್ಕೂ ಕೂಡ ಅವರು ಉತ್ತರ ಕೊಟ್ಟಿಲ್ಲ. ನಾವು ನಮ್ಮ 100 ಪುಟದ ಒಂದು ವಿವರಣೆಯಲ್ಲಿ ಯಾಕೆ ಇದನ್ನು ಹಿಂಪಡಿಬೇಕು ಶೋಕಾಸ್ ನೋಟಿಸನ್ನು ನಾವು ತಿಳಿಸಿದ್ವಿ. ಆದರೆ ನಮಗೆ ಅದರಲ್ಲಿ ಸಮರ್ಪಕವಾದಂಥ ಯಾವುದೇ ಉತ್ತರ ಸಿಕ್ಕಿಲ್ಲ ಅಂತ ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಏನೋ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿದ್ದು ಯಾಕೆ ಅನ್ನೋದ್ರ ಬಗ್ಗೆ ಕೂಡ ಯಾವುದೇ ಕಾರಣ ಇಲ್ಲ. ನಂಬರ್ 2, ಇದು ಇವತ್ತು ಅಭಿಷೇಕ್ ಮನು ಸಿಂಘ್ವಿ ಪ್ರಸ್ತಾಪ ಮಾಡಿದಂಥ 2ನೇ ವಿಚಾರ. ಒಂದು ಸೂಕ್ತವಾದಂಥ ಕನ್ವಿನ್ಸಿಂಗ್ ಕಾರಣವನ್ನು ರಾಜ್ಯಪಾಲರು ಕೊಡಬೇಕಾಗಿತ್ತು, ಯಾಕೆ ನಾನು ವಿಚಾರಣೆಗೆ ಅನುಮತಿಯನ್ನು ಕೊಡ್ತಾ ಇದ್ದೀನಿ ಅಂತ. ಆದರೆ ಅದ್ಯಾವುದೂ ಕೂಡ ಕಂಡು ಬರಲಿಲ್ಲ. ಸರ್ಕಾರವನ್ನು ಅಸ್ಥಿರಗೊಳಿಸೋದಕ್ಕೆ ಇಂಥ ಕ್ರಮ ಆಗ್ತಾ ಇದೆ. ಸಿಎಂ ರಾಜೀನಾಮೆ ಪಡೆಯೋದಕ್ಕೆ ಈಗ ರಾಷ್ಟ್ರಪತಿ ಆಳ್ವಿಕೆ ಅಗತ್ಯ ಇಲ್ಲ. ಕೇವಲ ಇಂತಹ ದೂರುಗಳ ಮೂಲಕ ಅವರ ಉದ್ದೇಶ ಈಡೇರ್ತಿದೆ. ಸರ್ಕಾರಿ ಸೇವಕನಾಗಿ, ಇದು ಮತ್ತೊಂದು ವಿಚಾರ. 3ನೇ ವಿಚಾರ ಅಭಿಷೇಕ್ ಸಿಂಘ್ವಿ ಇವತ್ತು ಹೇಳಿದ್ದೇನಂತಂದರೆ, ನಂಬರ್ 3, ಸಿದ್ದರಾಮಯ್ಯನವರು ಸರ್ಕಾರಿ ಸೇವಕನಾಗಿ ಯಾವುದೇ ಶಿಫಾರಸನ್ನು ಮಾಡಿಲ್ಲ. ಅವರ ಕಡೆಯಿಂದ ಯಾವುದೇ ಇನ್ಫ್ಲುಯೆನ್ಸ್ ಆಗಿಲ್ಲ. ಅವ್ರು ಯಾವುದಾದ್ರೂ ಒಂದು ಆಡಳಿತದಲ್ಲಿದ್ದರೆ, ಜವಾಬ್ದಾರಿತ ಹುದ್ದೆಯಲ್ಲಿದ್ದರೆ, ಆಗ ಇಂಥ ಏನಾದರೂ ಸೈಟ್ ವಿಚಾರವಾಗಿ ಅವರ ವ್ಯವಹಾರ ಆಗಿದ್ದರೆ ಓಕೆ. ಆದರೆ ಆ ಸಂದರ್ಭದಲ್ಲಿ ಅವರು ಯಾವುದೇ ಅಧಿಕಾರದಲ್ಲಿ ಇರಲಿಲ್ಲ. ಮುಡಾ ಫೈಲ್ಗೆ ಸಂಬಂಧಪಟ್ಟ ಹಾಗೆ ಯಾವುದೇ ನಿರ್ಧಾರವನ್ನು ಸಿಎಂ ಮಾಡಿಲ್ಲ ಅನ್ನೋದು 3ನೇ ಪಾಯಿಂಟ್ ಅಭಿಷೇಕ್ ಮನು ಸಿಂಘ್ವಿ ಇವತ್ತು ಮಂಡನೆ ಮಾಡಿರೋದು. ಇನ್ನು 4ನೇ ವಿಚಾರ, ಹೊಸ BNS ಕಾಯ್ದೆಯನ್ನು ತಪ್ಪಾಗಿ ಅರ್ಥೈಸಲಾಗಿದೆ. ತಮ್ಮ ಕರ್ತವ್ಯದ ಭಾಗವಾಗಿ ಸಿಎಂ ಯಾವುದೇ ತೀರ್ಮಾನವನ್ನು ಕೈಗೊಂಡಿಲ್ಲ. ಅವರು ವಿವೇಚನಾರಹಿತವಾಗಿ ರಾಜ್ಯಪಾಲರು ಅನುಮತಿಯನ್ನು ಕೊಟ್ಟಿದ್ದಾರೆ. ಸ್ವಲ್ಪ ವಿವೇಚನೆಯಿಂದ ಅನುಮತಿಯನ್ನು ಕೊಡಬೇಕಾಗಿತ್ತು. ಕ್ಯಾಬಿನೆಟ್ ಸಲಹೆಯನ್ನು ತಿರಸ್ಕರಿಸಿದ್ರು. ರಾಜ್ಯಪಾಲರು ಆದೇಶವನ್ನು ಕೊಟ್ಟರು. ಇದಕ್ಕೆ ವಿವರಣೆಯಾಗಿ ಮಧ್ಯಪ್ರದೇಶದ ಕೇಸ್ನ ತೀರ್ಪನ್ನು ಕೂಡ ಉಲ್ಲೇಖಿಸಿದ್ದಾರೆ. ಜೊತೆಗೆ ಈ ಶೋಕಾಸ್ ನೋಟಿಸ್ನಲ್ಲಿ ಎಲ್ಲೂ ಕೂಡ ಸ್ನೇಹಪ್ರಿಯ ಕೃಷ್ಣ ಪ್ರದೀಪ್ ಅವರ ದೂರಿನ ಪ್ರಸ್ತಾಪ ಇಲ್ಲ. ಟಿ.ಜೆ. ಅಬ್ರಹಾಂ ಅವರಿಗೆ ದೂರಿಗೆ ಸಂಬಂಧಪಟ್ಟ ಹಾಗೆ ಅವ್ರನ್ನ ದೂರೇನು ಕೊಟ್ಟಿದ್ರು ಆ ವಿಚಾರವಾಗಿ ಮಾತ್ರ ಶೋಕಾಸ್ ನೋಟಿಸನ್ನು ಕೊಡಲಾಗಿದೆ ಅಂತ. ಸೊ ಸರ್ಕಾರದ ವಿರುದ್ಧ ರಾಜ್ಯಪಾಲರು ಅಂದೇ ತೀರ್ಮಾನ ಕೈಗೊಳ್ತಾರೆ. ಆದರೆ ಬಾಕಿ ಇದ್ದಂಥ 12 ದೂರುಗಳ ಬಗ್ಗೆ ರಾಜ್ಯಪಾಲರು ಕ್ರಮ ಕೈಗೊಂಡಿಲ್ಲ. ಇದರ ಬಗ್ಗೆ ಕೂಡ ತಿಳಿಸಲಾಯಿತು. ಇನ್ನು 5ನೇ ಪಾಯಿಂಟ್ ಏನು ಅಂತಂದರೆ, ಭಾಳ ಮುಖ್ಯವಾಗಿ ಒಂದಷ್ಟು ಪ್ರಾಸಿಕ್ಯೂಷನ್ ಆಗಬೇಕು ಅಂತ ಲೋಕಾಯುಕ್ತ ಅಧಿಕಾರಿಗಳು ಈಗಾಗಲೇ ರಾಜ್ಯಪಾಲರಿಗೆ ಮನವಿ ಮಾಡಿದ್ದಾರೆ. ಅದರಲ್ಲಿ ಶಶಿಕಲಾ ಜೊಲ್ಲೆ, ಜನಾರ್ದನ್ ರೆಡ್ಡಿ, ಮುರುಗೇಶ್ ನಿರಾಣಿ ಇಂಥವರ ಕೇಸ್ಗಳು ಕೂಡ ಇದೆ. ಆದರೆ ಅವುಗಳನ್ನು ಪ್ರಾಸಿಕ್ಯೂಷನ್ಗೆ ಕೊಡದೆ ಸಿದ್ದರಾಮಯ್ಯನವರ ವಿಚಾರವಾಗಿ ಯಾಕೆ ತರಾತುರಿಯಾಗಿ ನೀವು ನಿರ್ಧಾರ ಕೈಗೊಳ್ತಾ ಇದ್ದೀರಾ? ಇಷ್ಟು ಸೆಲೆಕ್ಟಿವ್ ಆದಂಥ ಅಪ್ರೋಚ್ ಯಾಕೆ? ಇದು ರಾಜಕೀಯ ದುರುದ್ದೇಶ. ಇದನ್ನು ಸಿದ್ದರಾಮಯ್ಯನವ್ರನ್ನ ಟಾರ್ಗೆಟ್ ಮಾಡೋದಕ್ಕೆ ಇದನ್ನು ಮಾಡಲಾಗ್ತಿದೆ ಅಂತ ಮನು ಸಿಂಘ್ವಿ ಹೇಳಿದರು. ಜೊತೆಗೆ ಮುಡಾ ವಿಚಾರವಾಗಿ ಕೂಡ ಅವರೊಂದು ಈ ಲೀಸ್ ಎಸ್ಟಾಬ್ಲಿಷ್ಮೆಂಟ್ ಬಗ್ಗೆ ಕೂಡ ಮಾತನಾಡಿದ್ದಾರೆ. 1992ರಲ್ಲಿ ಮುಡಾ ಸ್ವಾಧೀನ ಆಯಿತು, 98ರಲ್ಲಿ ಡಿನೋಟಿಫಿಕೇಶನ್ ಆಯಿತು, 2004ರಲ್ಲಿ ಸಿಎಂ ಬಾಮೈದನಿಗೆ ಮಾರಾಟ ಆಗಿದೆ, 2005ರಲ್ಲಿ ಕೃಷಿ ಜಮೀನಾಗಿ ಪರಿವರ್ತನೆ ಆಯಿತು, 2010ರಲ್ಲಿ ಸಿಎಂ ಪತ್ನಿಗೆ ಸಹೋದರ ದಾನಪತ್ರ ನೀಡಿದರು. ಆದರೆ ಈ ಯಾವುದೇ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ಅಧಿಕಾರದಲ್ಲಿ ಇರಲಿಲ್ಲ ಅಂತ ಅಭಿಷೇಕ್ ಮನು ಸಿಂಘ್ವಿ ತಮ್ಮ ವಾದದಲ್ಲಿ ತಿಳಿಸಿದ್ದಾರೆ. ರಾಜ್ಯಪಾಲರಂತೆ ಯಾವುದೂ ಕೂಡ ತರಾತುರಿಲಾಗಿಲ್ಲ. ಎಲ್ಲವೂ ಕೂಡ ಬಹಳ ಯೋಚನೆ ಮಾಡಿ
ಅಳೆದು ತೂಗಿನೇ ನಿರ್ಧಾರಗಳನ್ನು ಅಥವಾ ಒಂದು ಪೇಪರ್ಗಳ ಒಂದು ವರ್ಕ್ ಕೂಡ ಆಗಿದೆ ಅಂತ ಕೂಡ ಹೇಳಿದ್ದಾರೆ. ಜೊತೆಗೆ ಭಾಳ ಮುಖ್ಯವಾಗಿ 6ನೇ ವಿಚಾರ, ದೂರುದಾರನ ಹಿನ್ನೆಲೆಯನ್ನು ಪರಿಶೀಲನೆ ಮಾಡಬೇಕಾಗಿತ್ತು. ಟಿ.ಜೆ. ಅಬ್ರಹಾಂಗೆ ಈಗಾಗಲೇ ಸುಪ್ರೀಂ ಕೋರ್ಟ್ ದಂಡ ವಿಧಿಸಿದೆ ಅಂತ ಅಭಿಷೇಕ್ ಮನು ಸಿಂಘ್ವಿ ಹೇಳಿದ್ದಾರೆ. ಎಲ್ಲವನ್ನ ಕೂಡ ಕ್ಯಾಬಿನೆಟ್ ರಾಜ್ಯಪಾಲರಿಗೆ ನೀಡಿತ್ತು, ಆದರೆ ಅದು ಯಾವುದನ್ನು ಕೂಡ ಅವರು ಗಮನಿಸದೆ ಏಕಾಏಕಿ ಈ ಒಂದು ನಿರ್ಧಾರವನ್ನು ಕೈಗೊಂಡಿದ್ದಾರೆ ಅಂತ ಅಭಿಷೇಕ್ ಮನು ಸಿಂಘ್ವಿ ಹೇಳಿದರು. ಓಕೆ, ಇದು ಅಭಿಷೇಕ್ ಮನು ಸಿಂಘ್ವಿ ಅವರ ಪಾಯಿಂಟ್ ಆಫ್ ವ್ಯೂ, ಅಂದರೆ ಅವರು ವಾದ ಮಂಡನೆ ಮಾಡಿದಂಥದ್ದಾದರೆ, ಇತ್ತ ತುಷಾರ್ ಮೆಹ್ತಾ ರಾಜ್ಯಪಾಲರ ಪರವಾಗಿ ಅವ್ರೇನು ಹೇಳಿದ್ರು ಅಂತ ನೋಡೋದಾದರೆ, ರಾಜ್ಯಪಾಲರ ಪರ ತುಷಾರ್ ಮೆಹ್ತಾ ವಾದ ಮಂಡಿಸಿದ್ರು. MP ತೀರ್ಪು ಈ ಕೇಸಿಗೆ ನೇರವಾಗಿ ಹೊಂದುತ್ತೆ. ಕ್ಯಾಬಿನೆಟ್ ನಿರ್ಣಯದ ಉದ್ದೇಶ CM ಅವ್ರನ್ನ ಪ್ರೊಟೆಕ್ಟ್ ಮಾಡೋದು, ಅದಕ್ಕೋಸ್ಕರನೇ ಕ್ಯಾಬಿನೆಟ್ನವರು ಎಲ್ಲ ಒಮ್ಮತದ ನಿರ್ಣಯವನ್ನು ಕೈಗೊಂಡ್ರು. ಅದರಲ್ಲೇನು ಹೊಸ್ತಿದೆ? ಯಾಕಂದರೆ ಅವರ ಪರವಾಗಿರುವಂಥ ಕ್ಯಾಬಿನೆಟ್ನವರು ಸಚಿವರುಗಳು ಅವ್ರ ಪರವಾಗಿಯೇ ತಾನೇ ನಿರ್ಧಾರವನ್ನು ಪ್ರಕಟ ಮಾಡೋದು. ಪ್ರಾಸಿಕ್ಯೂಷನ್ ವಿಚಾರದಲ್ಲಿ ರಾಜ್ಯಪಾಲರಿಗೆ ಸ್ವತಂತ್ರ ಅಧಿಕಾರ ಇದೆ. 5 ಪೀಠ ರಾಜ್ಯಪಾಲರ ಪರ ತೀರ್ಪು ನೀಡಿದೆ. ಎಲ್ಲ ಕಾರಣ ನೀಡಿನ ರಾಜ್ಯಪಾಲರು ತೀರ್ಮಾನಿಸಿದ್ದಾರೆ. ಹೀಗಾಗಿ ಯಾವುದೇ ಮಧ್ಯಂತರ ಸ್ಟೇಯನ್ನು ಕೊಡಬಾರ್ದು, ರಾಜ್ಯಪಾಲರ ಆದೇಶಕ್ಕೆ ಯಾವುದೇ ತಡೆಯಾಜ್ಞೆ ನೀಡಬಾರ್ದು. ಎಲ್ಲ ಕಾನೂನಿನ ಪಾಂಡಿತ್ಯ ಇರುವಂಥ ಉತ್ತರವನ್ನು ಅವರ ಶೋಕಾಸ್ ನೋಟಿಸ್ಗೆ ನಾವು ಪ್ರಶ್ನೆ ಕೇಳಿದಾರಲ್ಲ ಕ್ಯಾಬಿನೆಟ್ನವರು, ನಾವು ಲೀಗಲಿ ಏನೇನು ಇರಬೇಕು ಇನ್ಫಾರ್ಮೇಷನ್ ಅದನ್ನು ಕೊಟ್ಟೇನೆ ಅವರಿಗೆ ಉತ್ತರ ಕೊಟ್ಟಿದ್ದೀವಿ. ಜೊತೆಗೆ ಇಂದು ಬೆಳಗ್ಗೆ ಅರ್ಜಿಯ ಪ್ರತಿಯನ್ನು ರಾಜ್ಯಪಾಲರಿಗೆ ಕೊಟ್ಟಿದ್ದಾರೆ. ಹೀಗಾಗಿ ಅರ್ಜಿ ವಿಚಾರಣೆಗೆ ಸ್ವಲ್ಪ ಕಾಲಾವಕಾಶ ಕೊಡಿ, ಯಾಕಂದರೆ ಆ ರೀಟ್ ಅರ್ಜಿಲಿ ಏನಿದೆ ಅಂತ ನಾವು ಕೂಡ ನೋಡಬೇಕಲ್ಲ. ರಾಜ್ಯಪಾಲರ ವಿಶೇಷ ಕಾರ್ಯದರ್ಶಿ ಪರ ತುಷಾರ್ ಮೆಹ್ತಾ ಮನವಿ ಮಾಡಿದರು. ಸೊ ಓವರಾಲ್ ಇದೆಲ್ಲ ನೋಡಿದ ನಂತರ ಜಡ್ಜ್ ಅವರು ಕೂಡ ಒಂದಷ್ಟು ವಿಚಾರಗಳನ್ನು ಹೇಳಿದರು. CM ರಾಜ್ಯಪಾಲರ ಅನುಮತಿ ಪ್ರಶ್ನಿಸಿ ಅರ್ಜಿ ಸಲ್ಲಿಸಿದ್ದಾರೆ. PC ಕಾಯ್ದೆ ಸೆಪ್ಟೆಂಬರ್ 17 ಅಡಿಯ ಅನುಮತಿ ಪ್ರಶ್ನೆ ಮಾಡಿದ್ದಾರೆ. ರಿಟ್ ಅರ್ಜಿಯೊಂದಿಗೆ ಸಲ್ಲಿಸಿರುವಂಥ ದಾಖಲೆಯನ್ನು ಉಲ್ಲೇಖಿಸಿದ್ದಾರೆ ಅಂತ. ಜೊತೆಗೆ ಈಗಿರುವಂಥ ವಿಚಾರ ಅಂದರೆ ಈ ಒಂದು ವಿಚಾರಣೆ ಏನಿದೆ ಅದನ್ನು 29ನೇ ತಾರೀಕಿಗೆ ಮುಂದೂಡಲಾಗಿದೆ. ಸೊ ಮುಂದೆ ಏನಾಗುತ್ತೆ ಅವತ್ತು 2:30ಕ್ಕೆ ಮಧ್ಯಾಹ್ನ ಇದರ ವಿಚಾರಣೆ ಮತ್ತೆ ಆರಂಭ ಆಗುತ್ತೆ. ಸೊ ಅಭಿಷೇಕ್ ಮನು ಸಿಂಘ್ವಿ ಒಂದಷ್ಟು ಪಾಯಿಂಟ್ಗಳನ್ನು ಈಗ ಮುಂದಿಟ್ಟಿದ್ದಾರೆ. ಹಾಗೆಯೇ ತುಷಾರ್ ಮೆಹ್ತಾ ಅವರು ಕೂಡ ತಿಳಿಸಿದ್ದಾರೆ ಎಲ್ಲವೂ ಕೂಡ ಲೀಗಲಿ ಆಗಿದೆ, ತಡೆಯಾಜ್ಞೆ ನೀಡಬಾರ್ದು ಅಂತ. ಹಾಗಾಗಿ 29ನೇ ತಾರೀಕು 2:30ಕ್ಕೆ ಏನಾಗುತ್ತೆ ಎಲ್ಲರೂ ಕೂಡ ಕಾದು ನೋಡಬೇಕಾಗುತ್ತೆ. ಯಾಕಂದರೆ ಆವತ್ತಿನ ದಿನ ಇನ್ನಷ್ಟು ವಿಚಾರಗಳ ಜೊತೆಗೆ ಸಿಂಘ್ವಿ ಅವರು, ತುಷಾರ್ ಮೆಹ್ತಾ ಇಬ್ಬರು ಕೂಡ ಬರ್ತಾರೆ. ಸದ್ಯಕ್ಕಂತೂ ಸ್ವಲ್ಪ ತಾತ್ಕಾಲಿಕವಾಗಿ ಸೇಫ್ ಆಗಿದ್ದಾರೆ ಸಿದ್ದರಾಮಯ್ಯ. ಆದರೆ ಸಾಕಷ್ಟು ಪಾಯಿಂಟ್ಗಳನ್ನು ನೋಡಿದಾಗ ಎಲ್ಲೋ ಒಂದು ಕಡೆ ಸಿದ್ದರಾಮಯ್ಯನವರಿಗೆ ಮುಂದಿನ ದಾರಿ ಹೇಗಿರುತ್ತೆ ಅನ್ನೋದು ಇನ್ನೂ ಕೂಡ ಒಂದು ಕ್ಲಾರಿಟಿ ಈ ಹಂತಕ್ಕೆ ಸಿಕ್ಕಿಲ್ಲ. ಆದರೆ ಭಾಳಷ್ಟು ವ್ಯಾಲಿಡ್ ಪಾಯಿಂಟ್ಸನ್ನು ಸಿಂಘ್ವಿ ಅವರು ಇವತ್ತಿನ ಒಂದು ವಾದ ಮಂಡನೆಯಲ್ಲಿ ತಿಳಿಸಿದ್ದಾರೆ. ಸೊ ಇದಾಗಿತ್ತು TV9 ಡಿಜಿಟಲ್ ಸ್ಪೆಷಲ್. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.